ಭಾರತ ಪಾಕ್ ನಡುವೆ ಯುದ್ಧ ಭೀತಿ ಮೂಡಿದೆ. ಈ ಮಧ್ಯೆ ರಾತ್ರಿ 8 ಗಂಟೆಗೆ ದೇಶವನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ. ಇಡೀ ದೇಶದಲ್ಲಿ ಮೋದಿ ಭಾಷಣದ ಕುತೂಹಲ ಮೂಡಿದೆ. ಪಾಕಿಸ್ತಾನದ ವಿರುದ್ಧ ಯುದ್ಧ ಘೋಷಿಸುತ್ತಾರಾ? ಪಿಒಕೆ ವಿಚಾರವಾಗಿ ಯಾವ ನಿರ್ಧಾರ ಪ್ರಕಟಿಸುತ್ತಾರೆ? ಅಮೆರಿಕ ಮಧ್ಯಸ್ಥಿಕೆ ಬಗ್ಗೆ ಏನ್ ಹೇಳ್ತಾರೆ ಎಂಬ ಕುತೂಹಲ ಮೂಡಿದೆ. ಇನ್ನು ಭಾರತ ಮತ್ತು ಪಾಕ್ ಮಧ್ಯೆ ಕದನ ವಿರಾಮಕ್ಕೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿತ್ತು. ಕದನ ವಿರಾಮ ಘೋಷಣೆಯಾದರೂ ಪಾಕ್ ತನ್ನ ಮನರಿಬುದ್ಧಿ ಮುಂದುವರೆಸಿದೆ. ಸಂಧಾನದ ಮಾತುಕತೆ ನಡೆದ 5 ಗಂಟೆಗಳಲ್ಲೇ ಪಾಕ್ ಮತ್ತೆ ಗಡಿಯಲ್ಲಿ ಗುಂಡಿನ ಸುರಿಮಳೆಗೈದಿದ್ರು. ಅಮೆರಿಕ ವಿರುದ್ಧ ಭಾರತ ಸಿಡಿದೆದ್ದಿದ್ದು ಕದನ ವಿರಾಮದ ಬಗ್ಗೆ ಯಾರ ಸಂಧಾನವೂ ಬೇಡ, ಅವರ ಮಣ್ಣಿನಲ್ಲಿ ಉಗ್ರರನ್ನ ಸದೆ ಬಡಿಯೋದಷ್ಟೇ ನಮ್ಮ ಉದ್ದೇಶ. ಪಾಕ್ ಆಕ್ರಮಿತ ಕಾಶ್ಮೀರ ಬಿಟ್ಟು ಬೇರೇನೂ ಇಲ್ಲ. ಯಾರೂ ಕೂಡ ಈ ಯುದ್ಧದ ವಿಚಾರದಲ್ಲಿ ಮೂಗು ತೂರಿಸುವುದು ಅಗತ್ಯವಿಲ್ಲ ಅಂತ ಖಡಕ್ ಎಚ್ಚರಿಕೆ ರವಾನಿಸಿದ್ದಾರೆ. ಇನ್ನು ಇಂದು ಕೂಡ ಪ್ರಧಾನಿ ಮೋದಿ ತಮ್ಮ ನಿವಾಸದಲ್ಲಿ ತಮ್ಮ ಭದ್ರತಾ ರಾಷ್ಟ್ರೀಯ ಸಲಹೆಗಾರ ಅಜಿತ್ ದೋವಲ್ ಹಾಗೂ ಸೇನಾ ಮುಖ್ಯಸ್ಥರ ಜೊತೆ ಸಭೆ ನಡೆಸಿದ್ದಾರೆ. ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ್ ಕುರಿತು ದೆಹಲಿಯ ಪ್ರಧಾನಿ ಮೋದಿ ನಿವಾಸದಲ್ಲಿ ಸಭೆ ಮೇಲೆ ಸಭೆಯನ್ನ ನಡೆಸಲಾಗ್ತಾ ಇದೆ. ದೆಹಲಿಯ ಲೋಕ ಕಲ್ಯಾಣ ಮಾರ್ಗದ ತಮ್ಮ ನಿವಾಸದಲ್ಲಿ ಪ್ರಧಾನಿ ಮೋದಿ ರಾಜನಾಥ್ ಸಿಂಗ್ ದೋವಲ್ ಜೊತೆ ಮೀಟಿಂಗ್ ನಡೆಸಿದ್ದಾರೆ. ಇದೇ ವೇಳೆ ಸಿಡಿಎಸ್ ಮತ್ತು ಸೇನಾ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ರು. ಆಪರೇಷನ್ ಸಿಂಧೂರ್ ಬಗ್ಗೆ ಹೈ ವೋಲ್ಟೇಜ್ ಚರ್ಚೆ ಮುಕ್ತಾಯದ ಬಳಿಕ ರಾಜನಾಥ್ ಸಿಂಗ್ ತೆರಳಿದ್ದಾರೆ. ಬಳಿಕ ಮೋದಿ, ಅಜಿತ್ ದೋವಲ್, ಸಿಡಿಎಸ್ ಅನಿಲ್ ಚೌಹಾಣ್ ಹಾಗೂ 3 ಸೇನೆಗಳ ಮುಖ್ಯಸ್ಥರು ಸಭೆಯನ್ನ ನಡೆಸಿದ್ದಾರೆ. ಭಾರತ ಹಾಗೂ ಪಾಕಿಸ್ತಾನ ಮಧ್ಯೆ ಕದನ ವಿರಾಮ ಘೋಷಣೆಯಾಗಿದೆ. ಈ ಮಧ್ಯೆ ಡಿಜಿಎಂಒ ಮಟ್ಟದಲ್ಲಿ ಪಾಕ್ ಮತ್ತು ಭಾರತೀಯ ಸೇನಾ ಅಧಿಕಾರಿಗಳ ಸಭೆ ನಡೆಸಲಾಗಿದೆ. ಹಾಟ್ಲೈನ್ ಮೂಲಕ ಸಭೆ ನಡೆಸಲಾಗಿದ್ದು ಎರಡೂ ದೇಶಗಳ ಮಧ್ಯೆ ಸೇನಾ ಒಪ್ಪಂದ ಕುರಿತಂತೆ ಚರ್ಚೆ ನಡೆದಿರುವ ಸಾಧ್ಯತೆ ಇದೆ. ಆಪರೇಷನ್ ಸಿಂಧೂರ ದಾಳಿಯಲ್ಲಿ ಭಾರತೀಯ ಸೇನೆಗೆ ನಮ್ಮ ಹೆಮ್ಮೆಯ ಇಸ್ರೋ ಬೆನ್ನೆಲುವಾಗಿ ನಿಂತಿದೆ. ಸೇನಾ ಕಾರ್ಯಾಚರಣೆಗೆ ಕನಿಷ್ಠ 10 ಉಪಗ್ರಹಗಳು ಗಡಿಯಲ್ಲಿ 24 ಗಂಟೆಗಳ ಕಾಲ ಮಾನಿಟರಿಂಗ್ ಮಾಡ್ತಾ ಇವೆ ಅಂತ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಹೇಳಿದ್ದಾರೆ. ಇಂತಹ ಕ್ಲಿಷ್ಟ ಸನ್ನಿವೇಶದಲ್ಲಿ ಉಪಗ್ರಹಗಳ ಕಾರ್ಯ ಶ್ಲಾಘನೀಯ ಅಂತ ಅವರು ಹೇಳಿದ್ದಾರೆ. ಫುಡ್ ಸೆಕ್ಯೂರಿಟಿ, ವಾಟರ್ ಸೆಕ್ಯೂರಿಟಿ, ಸ್ಟ್ರಾಟಜಿಕ್ ಏರಿಯಾ, you know we are having our neighbors, you all know, I need not explain. If we have to ensure safety of this country, we have to really serve through the satellite. We have to monitor the entire 7,500 kilometer seashore area. We have to monitor, and entire northern part we have to monitor continuously. Without satellite technology, without drone technology, we cannot achieve that. Today I am happy to inform that at least 10 satellites are continuously working, 24/7 working for the strategic purpose to ensure safety and security of the citizens of this country. And disaster. ಈಗ ಇಡೀ ಭಾರತವೇ ಸೇನೆಗೆ ಸಲಾಂ ಹೊಡಿತಾ ಇದೆ. ಆ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆಪರೇಷನ್ ಸಿಂಧೂರ್ ಬಗ್ಗೆ ಇಂದು ಕೂಡ ಭಾರತೀಯ ಸೇನೆಯ ಡಿಜಿಎಂಒಗಳು ಮಾಹಿತಿ ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಏರ್ ಮಾರ್ಷಲ್ ಎಕೆ ಭಾರತಿ, ಪಾಕಿಸ್ತಾನ ಭಯೋತ್ಪಾದಕರನ್ನ ಕದನದಲ್ಲಿ ಮಧ್ಯ ಪ್ರವೇಶಕ್ಕೆ ಆಯ್ಕೆ ಮಾಡಿಕೊಂಡಿದೆ. ಪಾಕಿಸ್ತಾನ ಸೇನೆ ಉಗ್ರರನ್ನ ಛೂ ಬಿಟ್ಟಿದ್ದಕ್ಕೆ ಸೇನೆ ಬಳಿ ಸಾಕ್ಷ್ಯ ಇದೆ. ಉಗ್ರರನ್ನ ಮಟ್ಟ ಹಾಕ್ತೀವಿ ಅಂತ ಶಪಥ ಮಾಡಿದ್ದಾರೆ. ಅಲ್ಲದೆ ಭಾರತದ ವಿರುದ್ಧ ಪಾಕಿಸ್ತಾನ ಬಳಸ್ತಾ ಇದ್ದ ಹಲವಾರು ಡ್ರೋನ್, ಮಾನವರಹಿತ ಯುದ್ಧ ವೈಮಾನಿಕ ವಾಹನಗಳನ್ನ ಒಡಿಸ್ ಮಾಡಲಾಗಿದೆ ಅಂತ ಹೇಳಿದ್ರು. ಅಲ್ಲದೆ ಭಾರತದ ಮೇಲೆ ದಾಳಿಗೆ ಪಾಕಿಸ್ತಾನದ ಹತ್ರ ಶಸ್ತ್ರಗಳೇ ಇಲ್ಲ. ಭಾರತದ ಮೇಲೆ ದಾಳಿಗೆ ಸಾಕಷ್ಟು ಚೀನಾ ಅಸ್ತ್ರಗಳ ಬಳಕೆಯಾಗಿದೆ. PL-15 ವಾಯು ಕ್ಷಿಪಣಿ ಚೀನಾದ್ದು ಅನ್ನೋದು ಸಾಬೀತಾಗಿದೆ ಅಂತ ಮಾಹಿತಿ ಕೊಟ್ಟರು. Fight was with terrorists and their support infrastructure and not with Pakistan military. However, it is a pity that the Pakistan military chose to intervene and bat for the terrorists, which compelled. This brings me to the point: how have Indian forces managed to minimize the damage to both civilian and military infra in the country, in spite of the unrelenting efforts by the Pakistani forces? Most of you and the majority populace within the country have had a lot to say about the layered and integrated air defense systems put in place by the Indian Armed Forces, which includes the assets of the Indian Army, the Indian Navy, in addition to the primary air defense assets of the Indian Air Force. ಇದೇ ವೇಳೆ
ವೇಳೆ ಮಾತನಾಡಿದ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್, ಪಹಲ್ಗಾಮ್ ದಾಳಿ ಬಳಿಕ ಉಗ್ರರ ಪಾಪದ ಕೊಡ ತುಂಬಿದೆ. ಇತ್ತೀಚೆಗೆ ಉಗ್ರರ ಚಟುವಟಿಕೆ ಸ್ವರೂಪ ಬದಲಾಗಿದೆ. ಮುಗ್ಧ ನಾಗರಿಕರ ಮೇಲೆ ದಾಳಿ ಶುರು ಮಾಡಿದ್ದಾರೆ. ಜನರನ್ನ ಗುರಿಯಾಗಿಸಿಕೊಂಡು ಇನ್ಮೇಲೆ ಮಾಡಿದವರಿಗೆ ಇನ್ಮೇಲೆ ಉಳಿಗಾಲ ಇಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ನಿವೃತ್ತಿಯನ್ನು ಉದಾಹರಿಸಿದ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್, ಭಾರತದ ವಾಯುನೆಲೆ ಲಾಜಿಸ್ಟಿಕ್ ಪಾಕಿಸ್ತಾನದ ಗುರಿಯಾಗಿದೆ. ಕೊಹ್ಲಿ ಬ್ಯಾಟ್ ಬೀಸಿ ಎದುರಾಳಿಗಳನ್ನ ನಾಶಪಡಿಸಿದ್ರು. ನಾವು ಭೂಮಿ, ಆಕಾಶ, ಜಲಸೇನೆ ಬಳಸಿ ಧ್ವಂಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನದ ಯುದ್ಧ ವಿಮಾನವನ್ನ ಭಾರತೀಯ ಸೇನೆ ಯಶಸ್ವಿಯಾಗಿ ಹೊಡೆದುರುಳಿಸಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಸೇನಾ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಪತನಗೊಂಡ ಪಾಕಿಸ್ತಾನಿ ಯುದ್ಧ ವಿಮಾನದ ಅವಶೇಷಗಳ ದೃಶ್ಯಗಳನ್ನು ಭಾರತೀಯ ಸೇನೆಯು ತನ್ನ ಸಾಮಾಜಿಕ ತಾಣದಲ್ಲಿ ಹಂಚಿಕೊಂಡಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಇಡೀ ವಿಶ್ವವೇ ನಿಬ್ಬೆರಗಾಗಿ ನೋಡ್ತಾ ಇದೆ. ಪಾಕ್ ವಿರುದ್ಧ ಭಾರತೀಯ ವಾಯುಪಡೆ ಪಾರಮ್ಯ ಮೆರೆದಿದ್ದು ವಿಶ್ವ ಶ್ರೇಷ್ಠ ಪಡೆಯಾಗಿ ಹೊರಹೊಮ್ಮಿದೆ. ಆಪರೇಷನ್ ಸಿಂಧೂರ್ ಬಳಿಕ ವಾಯುಪಡೆ ಕಮಾಂಡಿಂಗ್ ಸೆಂಟರ್ನಲ್ಲಿ ಸಂಭ್ರಮಾಚರಣೆ ನಡೆದಿದೆ. ಈ ಬಗ್ಗೆ ವಾಯುಸೇನೆಯ ಕಮಾಂಡಿಂಗ್ ಸೆಂಟರ್ ಫೋಟೋ ರಿಲೀಸ್ ಮಾಡಿದೆ. ದೇಶದ ಸುದ್ದಿಗಳನ್ನು ನೋಡೋಣ. ಎಲ್ಒಸಿಯಲ್ಲಿ ಪಾಕಿಸ್ತಾನದ ಗುಂಡಿಗೆ ಬಲಿಯಾದ ಬಿಎಸ್ಎಫ್ ಯೋಧ ಮೊಹಮ್ಮದ್ ಇಮ್ತಿಯಾಜ್ ಅಂತ್ಯಕ್ರಿಯೆ ಹುಟ್ಟೂರು ಬಿಹಾರದ ಚಪ್ರಾದ ಸರಣ್ನಲ್ಲಿ ನಡೆಯಿತು. ಅಂತ್ಯಕ್ರಿಯೆಯಲ್ಲಿ ಸಾವಿರಾರು ಜನ ಸೇರಿ ಹುತಾತ್ಮ ಯೋಧನಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ರು. ಅಮರ್ ರಹೇ ಘೋಷಣೆಯನ್ನು ಕೂಗಿ ವೀರ ಯೋಧನಿಗೆ ಅಂತಿಮ ವಿದಾಯವನ್ನ ಹೇಳಿದ್ರು. ಸಚಿವ ನಿತಿನ್ ನಬೀನ್, ಬಿಹಾರ ಬಿಜೆಪಿ ಅಧ್ಯಕ್ಷ ದಿಲೀಪ್ ಜೈಸ್ವಾಲ್, ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಮತ್ತು ಇತರೆ ನಾಯಕರು ಹುತಾತ್ಮ ಯೋಧನಿಗೆ ಗೌರವ ನಮನವನ್ನು ಸಲ್ಲಿಸಿದರು. ಬಳಿಕ ಮುಸ್ಲಿಂ ಧಾರ್ಮಿಕ ವಿಧಿವಿಧಾನದಂತೆ ಅಂತ್ಯಕ್ರಿಯೆ ನೆರವೇರಿತು. ಜಮ್ಮು ಕಾಶ್ಮೀರದ ಆರ್ಎಸ್ಪುರದಲ್ಲಿ ಪಾಕಿಸ್ತಾನ ನಡೆಸಿದ ಶೆಲ್ ದಾಳಿಯಲ್ಲಿ ಇಮ್ತಿಯಾಜ್ ಮೃತಪಟ್ಟಿದ್ರು. ಆಪರೇಷನ್ ಸಿಂಧೂರ್ ಬಳಿಕ ಜಮ್ಮು ಕಾಶ್ಮೀರದ ಅಖ್ನೂರ್ನಲ್ಲಿ ಶಾಂತಿ ಸುವ್ಯವಸ್ಥೆ ನಿರ್ಮಾಣ ಆಗಿದೆ. ಅಂತಾರಾಷ್ಟ್ರೀಯ ಗಡಿಯಲ್ಲಿರುವ ಇತರೆ ಪ್ರದೇಶಗಳಲ್ಲಿ ಶಾಂತಿ ನೆಲೆಸಿದೆ. ಮಾರುಕಟ್ಟೆಯಲ್ಲಿ ಎಂದಿನಂತೆ ಜನ ಓಡಾಟ ನಡೆಸ್ತಾ ಇದ್ದಾರೆ. ಅಗತ್ಯ ವಸ್ತುಗಳ ಖರೀದಿಯಲ್ಲಿ ಜನ ಮುಂದಾಗಿದ್ದಾರೆ. ಭಾರತ ಪಾಕಿಸ್ತಾನ ನಡುವಿನ ಉದ್ವಿಗ್ನತೆಯ ಹಿನ್ನೆಲೆ ಬಂದ್ ಆಗಿದ್ದ 32 ವಿಮಾನ ನಿಲ್ದಾಣಗಳು ಪುನರಾರಂಭಗೊಂಡಿದೆ. ಈ ಬಗ್ಗೆ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ನೋಟಿಸ್ ರಿಲೀಸ್ ಮಾಡಿದ್ದು, ಮೇ 15ರವರೆಗೆ ತಾತ್ಕಾಲಿಕವಾಗಿ ಮುಚ್ಚಲಾಗಿದ್ದ 32 ವಿಮಾನ ನಿಲ್ದಾಣಗಳನ್ನು ಪುನರಾರಂಭಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ. ಪಾಕಿಸ್ತಾನ ವಿರುದ್ಧ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ನಿಂದ ಪ್ರೇರಿತವಾಗಿ ಉತ್ತರ ಪ್ರದೇಶದ 17 ಕುಟುಂಬಗಳು ಮಕ್ಕಳಿಗೆ ಸಿಂಧೂರ್ ಎಂದು ಹೆಸರಿಟ್ಟಿವೆ. ಕುಶಿನಗರ ವೈದ್ಯಕೀಯ ಕಾಲೇಜಲ್ಲಿ ಜನಿಸಿದ 17 ಹೆಣ್ಣು ಮಕ್ಕಳಿಗೆ ಅವರ ಕುಟುಂಬದವರು ಸಿಂಧೂರ್ ಅಂತ ನಾಮಕರಣ ಮಾಡಿದ್ದಾರೆ. ಈ ಬಗ್ಗೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಆರ್.ಕೆ. ಶಾಹಿ ಮಾಹಿತಿ ಕೊಟ್ಟಿದ್ದಾರೆ. ಭಾರತ ಪಾಕಿಸ್ತಾನ ನಡುವಿನ ಯುದ್ಧದ ಕಾರ್ಮೋಡದಿಂದ ಭಾರೀ ನಷ್ಟ ಅನುಭವಿಸಿದ್ದ ಹೂಡಿಕೆದಾರರು ಈಗ ಕೊಂಚ ನಿಟ್ಟುಸಿರು ಬಿಟ್ಟಿದ್ದಾರೆ. ಷೇರು ಮಾರುಕಟ್ಟೆಯಲ್ಲಿ ಇಂದು ಭರ್ಜರಿ ಜಿಗಿತ ಕಂಡಿದೆ. 916.70 ಅಂಕಗಳು ಏರಿಕೆಯಾಗಿ ನಿಫ್ಟಿ 24,924.70ಗೆ ಮುಟ್ಟಿದೆ. ಇನ್ನು ಬಿಎಸ್ಎ ಸೆನ್ಸೆಕ್ಸ್ ಕೂಡ ಶೇಕಡ 3.74ರಷ್ಟು ಏರಿಕೆ ಕಂಡು 82,429.90 ಪಾಯಿಂಟ್ ತಲುಪಿದೆ. ಈಗ ವಿದೇಶದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಭೀತಿ ಮೂಡಿದೆ. ಪಾಕಿಸ್ತಾನಕ್ಕೆ ಭಾರತ ಸೇನೆ ಜೀವ ಭಯ ಹುಟ್ಟಿಸಿದೆ. ಇದೀಗ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಬಂಕರ್ ಸೇರಿದ್ದಾನೆ ಎನ್ನಲಾಗ್ತಿದೆ. ನೂರ್ ಖಾನ್ ಏರ್ಬೇಸ್ ಮೇಲೆ ಭಾರತೀಯ ವಾಯುಸೇನೆ ದಾಳಿ ಮಾಡಿದಾಗ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಬಂಕರ್ನಲ್ಲಿ ಅಡಗಿದ್ದಂತೆ. ದಾಳಿ ವೇಳೆ ಸುಮಾರು 2 ತಾಸು ಬಂಕರ್ನಲ್ಲೇ ಮುನೀರ್ ಅಡಗಿ ಕುಳಿತಿದ್ದ ಎನ್ನಲಾಗಿದೆ. ಈಗಲೂ ಬಂಕರ್ ಒಂದರಲ್ಲಿ ಆಸಿಮ್ ಮುನೀರ್ ಅಡಗಿ ಕೂತಿದ್ದಾನೆ ಅಂತ ಹೇಳಲಾಗ್ತಿದೆ.
ಭಾರತದ ದಾಳಿಯಲ್ಲಿ ಸಾವನ್ನಪ್ಪಿದ ಉಗ್ರರ ಅಂತ್ಯಕ್ರಿಯೆಯಲ್ಲಿ ವಿಶ್ವಸಂಸ್ಥೆ ಹೆಸರಿಸುವಂತಹ ಮೋಸ್ಟ್ ವಾಂಟೆಡ್ ಉಗ್ರ ಹಫೀಜ್ ಅಬ್ದುಲ್ ರೌಫ್ ಭಾಗಿಯಾಗಿದ್ದ. ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು. ಸದ್ಯ ಇದೇ ವಿಚಾರ ಈಗ ಚರ್ಚೆಗೆ ಗ್ರಾಸವಾಗಿದೆ. ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದಿದ್ದು ಉಗ್ರ ಅಲ್ಲ, ಬದಲಾಗಿ ಅವರು ಧರ್ಮಗುರು ಅಂತ ಪಾಕ್ ಹೇಳಿದೆ. ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಾಕ್ ಡಿಜಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದು ಪಾಕ್ ನಾಗರಿಕ ಅಷ್ಟೇ ಅಂತ ಹೇಳಿ ಆ ಕುರಿತಾದ ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡಿತ್ತು. ಸದ್ಯ ದಾಖಲೆ ಬಿಡುಗಡೆ ಮಾಡಿ ಪಾಕ್ ವಿಶ್ವದ ಮುಂದೆ ಮತ್ತೆ ಬೆತ್ತಲಾಗಿದೆ. ವಿಶ್ವಸಂಸ್ಥೆ ಘೋಷಿಸಿರುವಂತಹ ಉಗ್ರ ಹಫೀಜ್ ಅಬ್ದುಲ್ ರೌಫ್ ದಾಖಲೆಗಳಿಗೂ ಕೂಡ ಪಾಕ್ ಬಿಡುಗಡೆ ಮಾಡಿರುವಂತಹ ದಾಖಲೆಗಳಿಗೂ ತಾಳೆಯಾಗಿದೆ. ಸದ್ಯ ಪಾಕ್ ಭಾರತದ ಮಧ್ಯೆ ಕದನ ವಿರಾಮ ಘೋಷಣೆಯಾಗಿದೆ. ಇನ್ನು ಸ್ಥಗಿತಗೊಂಡಿದ್ದಂತಹ ಐಪಿಎಲ್ ಪಂದ್ಯಗಳು ಮತ್ತೆ ಆರಂಭವಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಮೇ 16-17 ವೇಳೆಗೆ ಐಪಿಎಲ್ ಪಂದ್ಯಗಳು ಮತ್ತೆ ಆರಂಭವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ತಮ್ಮ ದೇಶಕ್ಕೆ ತೆರಳಿರುವ ಆಟಗಾರರನ್ನ ವಾಪಸ್ ಕರೆಸುವಂತೆ ತಂಡಗಳಿಗೆ ಐಪಿಎಲ್ ಮಂಡಳಿ ಹೇಳಿದೆ ಅನ್ನೋ ಮಾಹಿತಿ ಸಿಗ್ತಿದೆ. ಭಾರತ ಪಾಕ್ ನಡುವಿನ ಸದ್ಯದ ಪರಿಸ್ಥಿತಿಯನ್ನ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಈ ಸಂದರ್ಭದಲ್ಲಿ ವಿಶೇಷ ಅಧಿವೇಶನವನ್ನ ಕರೆಯುವಂತೆ ನಾವು ಒತ್ತಾಯಿಸುತ್ತೇವೆ. ಕದನ ವಿರಾಮ ಘೋಷಣೆಯಾಗಿದ್ದು ಒಂದು ಉತ್ತಮ ಬೆಳವಣಿಗೆ. ಈ ಕ್ಲಿಷ್ಟಕರ ಸಂದರ್ಭದಲ್ಲಿ ನಾವೆಲ್ಲರೂ ಸರ್ಕಾರದ ಜೊತೆ ಇರ್ತೀವಿ ಅಂತ ಹೇಳಿದ್ರು. ವಿಶೇಷ ಸಂಸತ್ ಅಧಿವೇಶನ ಕರೆಯುವಂತೆ ಖರ್ಗೆ ರಾಹುಲ್ ಗಾಂಧಿ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ರು. ಈ ಕುರಿತು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಅಗತ್ಯವಿದ್ದಾಗಲೆಲ್ಲ ಸರ್ಕಾರವು ಎಲ್ಲಾ ವಿರೋಧ ಪಕ್ಷದ ನಾಯಕರಿಗೆ ಮಾಹಿತಿ ಕೊಡ್ತಾ ಇದೆ. ಪ್ರಜಾಪ್ರಭುತ್ವದ ಆರೋಗ್ಯಕರ ಅಭ್ಯಾಸಗಳನ್ನ ಗಮನದಲ್ಲಿಟ್ಟುಕೊಂಡು ಮಾಹಿತಿ ನೀಡುತ್ತಿದೆ ಅಂತ ಹೇಳಿದರು. ಜೊತೆಗೆ ವಿರೋಧ ಪಕ್ಷಗಳ ಬಾಯಿಯನ್ನು ಮುಚ್ಚಿಸಿದ್ದಾರೆ. See, whenever it was needed, government has briefed all opposition party leaders, keeping with the healthy practice of the democracy. And now we have briefed them immediately after the attack, and even after we took the Operation Sindoor. Every time they have been briefed, and further also when concerned department, whether it is Ministry of Defence or Ministry of Home, when they feel that it has to be briefed to the leader of the opposition, whatever necessary action is there, that will be taken by the concerned. ಪಹಲ್ಗಾಮ್ ಘಟನೆ ಬಳಿಕ 10 ದಿನದಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ಪಹಲ್ಗಾಮ್ಗೆ ಬಂದಂತಹ ಭಯೋತ್ಪಾದಕರು ಎಲ್ಲಿಗೆ ಹೋದ್ರು ಅಂತ ಗೊತ್ತಿಲ್ಲ ಅಂತ ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಹಲ್ಗಾಮ್ ಭಯೋತ್ಪಾದಕರು ಎಲ್ಲಿಗೆ ಹೋದ್ರು, ಈ ಬಗ್ಗೆ ಚರ್ಚೆ ಮಾಡೋಕೆ ರಾಹುಲ್ ಗಾಂಧಿ ಸಂಸತ್ ಅಧಿವೇಶನವನ್ನ ಕರೆಯುವಂತೆ ಒತ್ತಾಯಿಸಿದ್ದಾರೆ. ಇದೇ ವೇಳೆ ಕದನ ವಿರಾಮ ಘೋಷಿಸಿದ ಟ್ರಂಪ್ ವಿರುದ್ಧ ಪ್ರಧಾನಿ ಮೋದಿ ಉತ್ತರ ನೀಡಬೇಕು ಎಂದಿದ್ದಾರೆ. 1992 ಇಸ್ವಿ ಜುಲೈ 2ನೇ ತಾರೀಕು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ದಿವಂಗತ ಇಂದಿರಾ ಗಾಂಧಿಯವರು ಪಾಕಿಸ್ತಾನದ ಪ್ರಧಾನಮಂತ್ರಿ ಬೂಟೋ ಅವರ ಜೊತೆ ಶಿಮ್ಲಾ ಅಗ್ರಿಮೆಂಟನ್ನು ಮಾಡಿದರು. ಶಿಮ್ಲಾ ಅಗ್ರಿಮೆಂಟ್ ಪ್ರಕಾರ ಯಾವುದೇ ಸಂದರ್ಭದಲ್ಲಿ ಮೂರನೇ ರಾಷ್ಟ್ರ ಅಥವಾ ಮೂರನೇ ಸಂಸ್ಥೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕಂಥ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಬಗೆಹರಿಸಲಿಕ್ಕೆ ತಲೆ ಹಾಕಬಾರ್ದು ಅನ್ನೋದನ್ನು ಎರಡೂ ದೇಶದವರು ಸಹ ಒಂದು ಒಪ್ಪಂದವನ್ನು ಮಾಡಿಕೊಂಡು, ಅದಕ್ಕೆ ನಾವು 1977 ಶಿಮ್ಲಾ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಇವೆಲ್ಲವನ್ನೂ ಸಹ ಗಾಳಿಗೆ ತೂರಿ ಏಕಾಏಕಿ ನಮ್ಮ ರಾಷ್ಟ್ರದ ಸೈನಿಕ ಬಲ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಟ್ಟುಕೊಂಡು ಪಾಕಿಸ್ತಾನದ ಮೇಲೆ ಹಲ್ಲೆ ಮಾಡೋ ಸಂದರ್ಭದಲ್ಲಿ ಅಮೆರಿಕ ದೇಶದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ರವರು ನರೇಂದ್ರ ಮೋದಿಯವರ ಭಾಳ ಬೇಕಾಗಿರ್ತಕ್ಕಂಥ ಸ್ನೇಹಿತರು ಅವರು ಏಕಾಏಕಿ ಕದನ ವಿರಾಮವನ್ನು ಘೋಷಣೆ ಮಾಡ್ತಾರೆ ಅವರ ಟ್ವಿಟರ್ ಮೂಲಕ. ದೇಶದಲ್ಲಿ ನಮ್ಮ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ, ಇಡೀ ದೇಶ ನಮ್ಮ ಸೈನಿಕ ಬಲ ಜೊತೆ ನಿಂತಿತ್ತು, ಏನೇ ಹೋರಾಟ ಮಾಡಿದ್ರೆ ನಾವು ಇದ್ದೀವಿ ಅಂತ ಹೇಳಿ ಅದಕ್ಕೆಲ್ಲಕ್ಕೂ ಸಹ ತಣ್ಣೀರು ಯಾಕೆ ಎರಚಿದ್ರಿ ಅಂತ ಹೇಳಿ ನರೇಂದ್ರ ಮೋದಿಯವರು ಹೇಳಬೇಕು ಅಂತೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಭಾರತ ಪಾಕ್ ಯುದ್ಧ ವಿರಾಮ ವಿಚಾರವಾಗಿ ಮೈಸೂರಿನ ಎಚ್ಡಿ ಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ರು. ಎರಡೂ ದೇಶಗಳ ಡಿಜಿಎಂಗಳು ಇವತ್ತು ಸಭೆ ಮಾಡಿದ್ದು, ಸಭೆಯಲ್ಲಿ ಏನು ತೀರ್ಮಾನ ಮಾಡ್ತಾರೆ ಮಾಡಲಿ, ಕೇಂದ್ರದ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಸ್ಪಷ್ಟಪಡಿಸಿದ್ದಾರೆ. ಸೀಸ್ ಫೈರ್ ಡಿಕ್ಲೇರ್ ಮಾಡಿದ್ದಾರೆ, ಎರಡೂ ದೇಶಗಳು ಒಪ್ಕೊಂಡಿದ್ದಾವೆ ಅಂತ ಹೇಳ್ತಾರೆ. ಡಿಜಿಎಂಒಗಳು ಸಭೆ ನಡೀತದೆ, ಅಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡೋಣ.
ಮೀಟಿಂಗ್ ಮಾಡ್ತಾರಲ್ಲ, ಅವ್ರು ಏನು ತೀರ್ಮಾನ ಮಾಡ್ತಾರಲ್ಲ, ಏನೇನು ಚರ್ಚೆ ನಡೀತದೆ ನೋಡಿ. ಸೀಸ್ ಫೈರು ಡಿಕ್ಲೇರ್ ಮಾಡಿದ್ದಾರೆ, ಎರಡೂ ದೇಶಗಳು ಒಪ್ಕೊಂಡಿದ್ದಾವೆ ಅಂತ ಹೇಳ್ತಾರೆ. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ಭಾರತೀಯ ಸೈನಿಕರನ್ನ ಬೆಂಬಲಿಸಿ ಮುಸ್ಲಿಂ ಸಂಘಟನೆಯಿಂದ ಯಾತ್ರೆ ನಡೆಯಿತು. ಭಾರತೀಯ ಧ್ವಜವನ್ನ ಹಿಡಿದು ಮುಸ್ಲಿಂ ಮುಖಂಡರು, ಅಂಜುಮನ್ ಇಸ್ಲಾಂ ಕಮ್ಯುನಿಟಿಯವರು ಭಾರತೀಯ ಸೈನಿಕರಿಗೆ ಜೈಕಾರವನ್ನ ಹಾಕಿದ್ರು. ಇದೇ ವೇಳೆ ಉಗ್ರವಾದಿಗಳ ಕೃತ್ಯವನ್ನ ಭಾರತದ ಮುಸಲ್ಮಾನರು ಖಂಡಿಸಿದ್ದಾರೆ. ಕರ್ನಲ್ ಸೋಫಿಯಾ ಕುರೇಶಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. इंडियन आर्मी के सपोर्ट में है जो ರಾಜ್ಯಕ್ಕೆ ಬಂದಿದ್ದ ಸೈನಿಕ ಮರಳಿ ಕರ್ತವ್ಯಕ್ಕೆ ತೆರಳಿದ್ದಾರೆ. ಇಂಡೋ ಪಾಕ್ ಯುದ್ಧದ ಕಾರ್ಮೋಡ ಮೂಡಿದೆ. ಈ ಹಿನ್ನೆಲೆ ರಜೆ ಮೇಲೆ ಇದ್ದ ಎಲ್ಲ ಯೋಧರನ್ನ ಸೇನೆ ವಾಪಸ್ ಕರೆಸಿಕೊಳ್ತಾ ಇದೆ. ಹೀಗಾಗಿ ಕೊಪ್ಪಳ ಜಿಲ್ಲೆಯ ಹಿರೇಮನ್ನಾಪುರದ ಯೋಧ ಭೀಮನಗೌಡ ಗುರಿಕಾರ ಕರ್ತವ್ಯಕ್ಕೆ ಮರಳಿದ್ದಾರೆ. ಕುಷ್ಟಗಿಯ ಕಾರ್ಗಿಲ್ ಮಲ್ಲಯ್ಯ ವೃತ್ತದಲ್ಲಿ ಶಾಸಕ ದೊಡ್ಡನಗೌಡ ಪಾಟೀಲ ಸೇರಿ ಹಲವರು ಯೋಧ ಭೀಮನಗೌಡ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಬೀಳ್ಕೊಟ್ರು. ಪ್ರತಿಯೊಬ್ಬ ಯುವಕರಲ್ಲೂ ಕೂಡ ನಾವು ನೋಡ್ತೇವೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಏನು ಭಯೋತ್ಪಾದಕ ಇಟ್ಕೊಂಡು ನಮ್ಮ ದೇಶದ ಮೇಲೆ ಅವಾಗ ಅಟ್ಯಾಕ್ ಮಾಡ್ತಾ ಇದೆ ಬಿಟ್ಟು ಅತ್ಯಂತ ಉತ್ಸಾಹದಿಂದ ದೇಶಾಭಿಮಾನವನ್ನು ಮೆರಿಬೇಕು, ದೇಶಕ್ಕಾಗಿ ನಾವು ಇದ್ದೇವೆ ಅಂತಕ್ಕಂಥ ರೀತಿ ಒಳಗಡೆ ಇವತ್ತು ಆ ಕರೆಗೆ ಹೋಗ್ಬಿಟ್ಟು ಇವತ್ತು ಹೋಗ್ತಕ್ಕಂಥದ್ದು ಅವರನ್ನು ನಾವೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಗೆದ್ದು ಬನ್ನಿ. ಉತ್ತರ ಕನ್ನಡದ ಕಾರವಾರದಲ್ಲಿ ನೌಕಾ ಸೇನಾ ಸಿಬ್ಬಂದಿ ಕಾಲೋನಿಯಲ್ಲಿ ಮಾಕ್ ಡ್ರಿಲ್ ನಡೆಸಲಾಯಿತು. ಉಗ್ರರ ದಾಳಿಯಿಂದಾಗಿ ಬಹುಮಹಡಿ ವಸತಿ ಕಟ್ಟಡಕ್ಕೆ ಬೆಂಕಿ ಬಿದ್ದರೆ ರಕ್ಷಣೆ ಹೇಗೆ ಅನ್ನೋದ್ರ ಬಗ್ಗೆ ಈ ಮಾಕ್ ಡ್ರಿಲ್ ಮಾಡಲಾಯಿತು. ಅಲ್ಲದೆ ರವೀಂದ್ರನಾಥ್ ಕಡಲ ತೀರದಲ್ಲಿ ಕ್ಷಿಪಣಿ ದಾಳಿ ಆದರೆ ಕೈಗೊಳ್ಳಬೇಕಾದ ರಕ್ಷಣಾ ಕಾರ್ಯದ ಅಣಕು ಪ್ರದರ್ಶನ ಮಾಡಲಾಯಿತು. ಭೀಮಾ ನದಿಗೆ ಈಜಲು ತೆರಳಿದ್ದ ಯುವಕರಿಬ್ಬರು ಸಾವನ್ನಪ್ಪಿರುವ ಘಟನೆ ಯಾದಗಿರಿ ನಗರದ ಹೊರವಲಯದ ಗುರುಸಣಗಿ ಬ್ಯಾರೇಜ್ನಲ್ಲಿ ನಡೆದಿದೆ. ನದಿಯಲ್ಲಿ ಈಜಾಡುವಾಗ ಸುಳಿಗೆ ಸಿಲುಕಿ ಶಕೀಲ್ ಮಹಿಬೂಬ್ ಎಂಬುವವರು ಸಾವನ್ನಪ್ಪಿದ್ದಾರೆ. ವಡಗೇರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಹಠಾತ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಉಡುಪಿಯ ರಾಕೇಶ್ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಈ ವೇಳೆ ಕಾಮಿಡಿ ಕಿಲಾಡಿಗಳು ತಂಡ ಸೇರಿ ನಟಿ ರಕ್ಷಿತಾ ಹಾಗೂ ನಿರೂಪಕಿ ಅನುಶ್ರೀ, ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ, ಶಾಸಕ ಯಶ್ಪಾಲ್ ಸುವರ್ಣ, ಮಾಜಿ ಶಾಸಕ ರಘುಪತಿ ಭಟ್ ಅಂತಿಮ ನಮನ ಸಲ್ಲಿಸಿದ್ರು. ಬಳಿಕ ಮೆರವಣಿಗೆ ನಡೆಸಿ ಪಡುನ್ ತೊಣ್ಸಯ್ಯ ಬಿಲ್ಲವ ಸಮಾಜ ರುದ್ರಭೂಮಿಯಲ್ಲಿ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಲಾಯಿತು. బక్కాలు ఉలాడుతూ పాదారవిందಕ್ಕೆ ಗೋವಿಂದಾನಿ ಗೋವಿಂದ, ಶ್ರೀರಾಮದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ, ಶ್ರೀರಾಮದೇವರ ಪಾದಾರವಿಂದ. ಹಠಾತ್ ಹೃದಯಾಘಾತದಿಂದ ಮೃತಪಟ್ಟ ರಾಕೇಶ್ ನೆನೆದು ಕಾಮಿಡಿ ಕಿಲಾಡಿಗಳು ಕುಟುಂಬ ಕಣ್ಣೀರಿಟ್ಟಿದೆ. ರಾಕೇಶ್ ನಗುತ್ತಾ ಬಂದಿದ್ದಂತಹ ನಗುತ್ತಾ ಹೋದ, ನಾವು ಅವನ ಮನೆಗೆ ಅಳುತ್ತಾ ಬರುವಂತಾಗಿದೆ. ರಾಕೇಶ್ನ ಈ ಸಾವು ತುಂಬಲಾಗದ ನಷ್ಟ ಅಂತ ಭಾವುಕರಾಗಿದ್ದಾರೆ.
ಅವತ್ತು ಕೂಡ ನಾನು ಹಾಸ್ಪಿಟಲ್ಗೆ ಹೋದಾಗ ನಾವಂತಿದ್ವಿ ಅಂತ ಅವನು ಅಳ್ತಾ ಇಲ್ಲ, ಅವ್ನು ನಗ್ತಾನೆ ಇದ್ದ. ನೀವು ಹೆಚ್ಚಿನ ಮಾಡಿದ್ದು ಇದನ್ನ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟು ಕಡೆ ಲೈಫಲ್ಲಿ ಅಂತ ನಾನು ಸ್ವೀಟ್ ಸ್ಟೂಡೆಂಟ್, ಅವನು ಯಾವಾಗ ಸ್ವೀಟ್ ಅಂತ ಕರಿತಿದ್ದೆ. ನನ್ನಿಂದ ಏಜಲ್ಲಿ ದೊಡ್ಡವನು, ಆದ್ರೂ ಅವನು ಆ ಕುಳ್ಳಕ್ಕೆ ಆ ರೀತಿ ಇದ್ದಿದ್ರಿಂದ ನಾನು ಮುದ್ದೆ ಸ್ವೀಟು ಅಂತ ಕರಿತಾ ಇದ್ದೆ. ಯಾರು ನಮ್ಮ ಸೆಟ್ಟಲ್ ಆಗಿದೆ, ನಮ್ಮ ಕಲಾವಿದ್ರ ಯಾರಾದ್ರೂ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾರೆ, ಪ್ರೋತ್ಸಾಹ ಮಾಡೋದು. ಅವ್ನು ಯಾವತ್ತು ಅವನ ಕಷ್ಟ ಅವ್ನು ಯಾರು ಹೇಳ್ಕೊಂಡವನು, ನಮ್ಮ ಹತ್ರ ಅಂತೆಲ್ಲ ಕಷ್ಟ ಕೇಳೋನು, ನಮ್ಮ ಫ್ರೆಂಡ್ಸ್ ಜೊತೆಗೆ ಹೋಗಿ ಸೆಲೆಕ್ಟ್ ಆದಾಗ ಅಷ್ಟೇ ಸಂತೋಷ. ಅಲ್ಲೇ 10:30 ಫೋನ್ ಮಾಡಿ ಅಲ್ಲೆಲ್ಲಪ್ಪ ಹೋಗ್ರೆ ಬರ್ತೀನಿ ಕಳಿಸ್ತೀನಿ, ಬೆಳಿಗ್ಗೆ ಕನ್ಫರ್ಮ್ ನೈಟು 1 ಗಂಟೆ ಯಾವುದಕ್ಕೂ ನನ್ನ ಹತ್ರ ಅದೊಂದೇ ಶೇರ್ ಮಾಡ್ಕೊಳ್ತಿದ್ದೆ. ನನಗೆ ಏನು ಆಸೆ ನನಗೆ ಮಕ್ಕಳಲ್ಲ, ಮಕ್ಕಳ ಜಾಸ್ತಿ ನನಗೆ ಮಕ್ಕಳು ತುಂಬ ಜೋರಾಗಿ ಮಾಡಬೇಕು, ಒಂದೇ ನನ್ನ ಆಸೆ. ಮಾಡಿದ್ದು ನಾನು ಮದುವೆ ಆಗೋ ಆಸೆ ಕೂಡ ಇಲ್ಲ. ಅಷ್ಟೇ ಒಬ್ಬಳು ತುಂಬ ಚೆನ್ನಾಗಿ ಮದುವೆ ಮಾಡ್ತಿದ್ರು, ಒಳ್ಳೆ ಕಡೆ ಕೊಟ್ಬಿಟ್ಟೆ. ಒಬ್ಬ ಅಪ್ಪಾಗಿ ಏನು ಮಾಡ್ತಿದ್ರು ಆ ಜವಾಬ್ದಾರಿ ನಾನು ಅಷ್ಟೇ. ಅವಳು ಯಾವಾಗ ಕೇಳಿದ್ರು ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು, ನನಗೂ ಅದನ್ನೇ ಹೇಳ್ತಿದ್ದೆ. ದುಡ್ಡಲ್ಲಿ ಸಾಯ್ಬೇಡಿ, ಎಷ್ಟು ಇರ್ತೀರೋ ಖುಷಿಯಾಗಿರಿ ಅಂತ. ಈ ಕುಟುಂಬ ಏನಿದೆ, ಈ ಕುಟುಂಬ ಸದಸ್ಯರು ನಾವೆಲ್ಲರೂ ಇಲ್ಲಿ ನಿಲ್ಸ್ಕೊಂತೀವಿ. ಅದ್ರ ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ನಾವು ಒಬ್ಬ ಕಲಾವಿದನಿಗೋಸ್ಕರ ನಾವೆಲ್ಲರೂ ಸೇರ್ಕೊಂತೀವಿ. ನಾವು ಇಡೀ ಟೀಮ್ ಎಲ್ಲ ಸೇರ್ಕೊಂಡು ನಾವು ಕೂಡ ಸೇರ್ಕೊಂತ ಇದ್ದೀವಿ. ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ನು, ಕ್ರಿಯೇಟಿವ್ ಪರ್ಸನ್ನು, ಸ್ಪಾಂಟೇನಿಯಸಲ್ಲಿ ಎತ್ಕೊತಾರೆ ಆ್ಯಕ್ಚುಲಿ. ಯಾಕಂದರೆ ಒಂದೇನಕ್ಕೆ ಕೊಟ್ಟರೆ ಅದನ್ನು ಹಂಗೆ ನುಂಗ್ಬಿಡ್ತಾನೆ ಪಾತ್ರ. ಆ ಥರ ಅದ್ಭುತ ಕಲಾವಿದ ಹೇಳಬೇಕು ಅಂತ ಹೇಳಿದ್ರೆ ಸೀಸನ್ 2 ಏನೋ ಬಂದರು. ಆಮೇಲೆ ಸೀಸನ್ 2 ಅಲ್ಲ, ಅದು ಆ್ಯಕ್ಚುಲಿ ಕಾಮಿಡಿ ಕ್ಲಬ್ ಚಾಂಪಿಯನ್ಶಿಪ್ಗೆ ಏನೋ ಬಂದಿತ್ತು ಆ್ಯಕ್ಚುಲಿ. ಆಮೇಲೆ ಸೀಸನ್ 3ಗೆ ಬಂದಾಗ ವಿನ್ನರೇ ಆಗಿಬಿಟ್ಟು ಆ್ಯಕ್ಚುಲಿ. ಆ ಮಟ್ಟಕ್ಕೆ ಟ್ಯಾಲೆಂಟೆಡು. ಆಮೇಲೆ ನಮ್ಮ ಭಟ್ರಾಗಿರ್ಬೋದು, ಆಮೇಲೆ ನಮ್ಮ ರಕ್ಷಿತಾ ಮೇಡಮು, ಜಗ್ಗಣ್ಣ ಎಲ್ಲ, ನಿನಗೆ ದೃಷ್ಟಿ ಜಾಸ್ತಿ ಆಗುತ್ತೆ ಕಣೋ, ತುಂಬ ಜಾಸ್ತಿ ಆಗುತ್ತೆ, ಯಾಕಂದ್ರೆ ನೀನು ಅಷ್ಟು ಮುಗ್ಧತೆ ಇದೆ ನಿನ್ನ ಅದರಲ್ಲಿ ಅಂತ. ಆ್ಯಕ್ಚುಲಿ ಅವ್ನು ಮುಗ್ಧತೆ ಮನುಷ್ಯ ಅವನು.